In this video, we'll discuss about solid state. In that, we'll discuss about coordination number and packing efficiency. ಇದರ ಬಗ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ IIT JAM exam. This is the table. This table is very important. Okay. ಈ ಸ್ಟ್ರಕ್ಚರು ಲ್ಯಾಟಿಸ್ ಮತ್ತು ಕೋಆರ್ಡಿನೇಷನ್ ನಂಬರು ಇಂಪಾರ್ಟೆಂಟು. ಈ ಟೇಬಲ್ ಇಟ್ಕೊಂಡ್ರೆ ನೀವು ಇದ್ರ ಮೇಲೆ ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. Okay, the structure is zinc sulfide, that is blend form ಅಲ್ಲಿ ಇದ್ರೆ ಲ್ಯಾಟಿಸ್ ಬಂದು FCC. ಓಕೆ, ನಾನು ಇದೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. FCC, BCC, ಸಿಂಪಲ್ ಕ್ಯೂಬಿಕ್, ದಟ್ ಇಸ್ SC, ಇದೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಜಿಂಕ್ ಸಲ್ಫೈಡ್ ಬ್ಲೆಂಡ್ ಫಾರ್ಮ್ ಇದ್ರೆ FCC ಲ್ಯಾಟಿಸ್ ಟೈಪು, ಮತ್ತು ಕೋಆರ್ಡಿನೇಷನ್ ನಂಬರ್ ಬಂದಿಲ್ಲಿ ಕ್ಯಾಟೈನ್ ಟು ಆನೈನ್. ಓಕೆ, 4:4 ಇರುತ್ತೆ. ಓಕೆ, ಜಿಂಕ್ ಸಲ್ಫೈಡ್ ಅಲ್ಲಿ ಊಟೈಸ್ ಒಂದು ಇನ್ನೊಂದು ಫಾರ್ಮ್ ಇರುತ್ತೆ, ದಟ್ ಈಸ್ SCP. ಕೋಆರ್ಡಿನೇಷನ್ ನಂಬರ್ ಬಂದು 4:4 ಅಂತ ಕರಿತೀವಿ ನಾವು. ಓಕೆ, 4:4 ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಲಿಥಿಯಮ್ದು Li2O ಇದ್ರೆ, ಆಂಟಿ ಫ್ಲೋರೈಟ್ ಇದ್ರೆ FCC ಅಂತ ಕರಿತೀವಿ, ಲ್ಯಾಟಿಸ್ ಟೈಪು. ಕೋಆರ್ಡಿನೇಷನ್ ನಂಬರ್ ಬಂದು 4:8 ಆಗುತ್ತೆ. ನೆಕ್ಸ್ಟ್ ಕ್ಯಾಡ್ಮಿಯಂ ಐಡೈಡ್ ಇದ್ರೆ ಲ್ಯಾಟಿಸ್ ಟೈಪ್ ಬಂದು SCP, ಕೋಆರ್ಡಿನೇಷನ್ ನಂಬರ್ ಬಂದು 6:3 ಬರುತ್ತೆ. NaCl ಇದ್ರೆ FCC ಲ್ಯಾಟಿಸ್ ಟೈಪು, 6:6 ಕೋಆರ್ಡಿನೇಷನ್ ನಂಬರ್. ಈ ಥರ ಕ್ಯಾಲ್ಸಿಯಂ ಇದು ಮೀನ್ಸ್ ಫ್ಲೋರೈಡ್ ಇದ್ರೆ ಫ್ಲೋರೈಡ್ ಫಾರ್ಮ್, ದಟ್ ಈಸ್ ಫ್ಲೋರೈಟು FCC ಬರುತ್ತೆ ಲ್ಯಾಟಿಸ್ ಟೈಪು. ಕೋಆರ್ಡಿನೇಷನ್ ನಂಬರ್ ಇಸ್ 8:4 ಬರುತ್ತೆ. ನೆಕ್ಸ್ಟ್ CCM ಕ್ಲೋರೈಡ್ ಇದ್ರೆ ಇದು ಸಿಂಪಲ್ ಕ್ಯೂಬಿಕ್ ಆಗುತ್ತೆ. ಅರೇಂಜ್ಮೆಂಟ್ ಆಫ್ ಅನ್ಲೈಕ್ ಅಯಾನ್ಸ್ ಇರೋದ್ರಿಂದ ಇದು ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ BCC. ಓಕೆ, ಬಾಡಿ ಸೆಂಟ್ರಿಕ್ ಕ್ಯೂಬಿಕ್ ಆಗೋದಿಲ್ಲ ಎಕ್ಸಾಕ್ಟ್ಲಿ, ಇಟ್ ಈಸ್ ಸಿಂಪಲ್ ಕ್ಯೂಬಿಕ್ ಆಗುತ್ತೆ. 8:8 ಬರುತ್ತೆ. ಇದು ಕೋಆರ್ಡಿನೇಷನ್ ನಂಬರ್ ಫಾರ್ CCM ಕ್ಲೋರೈಡ್. ಓಕೆ, ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಈಗ. ಓಕೆ, ಈಗ ಇಲ್ಲಿ ನೋಡೋಣ ಈಗ. ಓಕೆ, ಇಲ್ಲಿ ನೋಡ್ರಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಇಂಪಾರ್ಟೆಂಟು. ಸಿಂಪಲ್ ಕ್ಯೂಬಿಕ್ ಇದ್ರೆ ಅಪ್ರಾಕ್ಸಿಮೇಟ್ಲಿ 52% ಇರುತ್ತೆ ಪ್ಯಾಕಿಂಗ್ ಎಫಿಷಿಯನ್ಸಿ. BCC ದಟ್ ಇಸ್ ಬಾಡಿ ಸೆಂಟ್ರಿಕ್ ಕ್ಯೂಬಿಕ್ ಇದ್ರೆ 68 ಇರುತ್ತೆ ಪ್ಯಾಕಿಂಗ್ ಎಫಿಷಿಯನ್ಸಿ. ಫೇಸ್ ಸೆಂಟ್ರಿಕ್ ಕ್ಯೂಬಿಕ್ ದಟ್ ಇಸ್ FCC, ಅಥವಾ CCP ಅಂದ್ರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕರ್, ಅಥವಾ SCP ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಇದ್ರೆ ದಟ್ ಇಸ್ ಕಾಲ್ಡ್ SCP ಅಂತ ಕರಿತೀವಿ. ಈ ತರ ಇದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಹಿಯರ್ ಅಪ್ರಾಕ್ಸಿಮೇಟ್ಲಿ 74. ಇದೆರಡು ಟೇಬಲ್ ಇಂಪಾರ್ಟೆಂಟ್. ದಿಸ್ ಟೇಬಲ್, ಈ ಟೇಬಲ್ ಮತ್ತೆ ಈ ಟೇಬಲ್, ಇದೆರಡು ಇಂಪಾರ್ಟೆಂಟ್. ಓಕೆ, ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ಈ ಟೇಬಲ್ನ ಮತ್ತೆ ಈ ಟೇಬಲ್ನ ನೀವು ತಗೊಂಡ ಸ್ಕ್ರೀನ್ ಶಾಟು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು ಈ ಟೇಬಲ್ನ. ಓಕೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಮತ್ತು ಕೋಆರ್ಡಿನೇಷನ್ ನಂಬರ್. ಓಕೆ, ಅಂದರೆ ಇಲ್ಲಿ ನೋಡಿರಲಿ ಯಾವ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. FCC ಮತ್ತು CCP ಮತ್ತು SCP ಇದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸಿಂಪಲ್ ಕ್ಯೂಬಿಕ್ ಇದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಓಕೆ, ಈಗ ನೋಡೋಣ. ಓಕೆ, ಲಾಸ್ಟ್ ಇಯರ್ ಕ್ವಶನ್ ನೋಡೋಣ. ಅಂದರೆ ಈ 2026 ನಡೆದ ಎಕ್ಸಾಮ್ದು ಕ್ವಶನ್ ನಾವು ಡಿಸ್ಕಸ್ ಮಾಡೋಣ. ದ ಸಾಲಿಡ್ ಹ್ಯಾವಿಂಗ್ ದಿ ಲೀಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಅಂತ ಕೇಳಿದ್ದಾರೆ. ಕೆಳಗಡೆ ಕೊಟ್ಟಿರೋ 4 ಇದರಲ್ಲಿ ಯಾವುದ್ರದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ CCM ಕ್ಲೋರೈಡ್, ಸೆಕೆಂಡ್ ಒನ್ ಇಸ್ ಕ್ಯಾಡ್ಮಿಯಂ ಐಡೈಡ್, ಥರ್ಡ್ ಒನ್ ಇಸ್ ಜಿಂಕ್ ಸಲ್ಫೈಡ್, ದಟ್ ಇಸ್ ಊರ್ಜೈಡ್ ಫಾರ್ಮ್. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಜಿಂಕ್ ಸಲ್ಫೈಡ್ ಜಿಂಕ್ ಬ್ಲೆಂಡ್ ಫಾರ್ಮ್. ಓಕೆ, ಈಗ ನೋಡಿ, ನಾನು ಆಲ್ರೆಡಿ ಈಗ ನಿಮಗೆ ಈ ಟೇಬಲ್ ಅಲ್ಲಿ ಹೇಳಿದ್ವಿ ಈಗ. ಓಕೆ, ಇದು ಜಿಂಕ್ ಕೊಟ್ಟಿದ್ದಾರೆ, ಕ್ಯಾಡ್ಮಿಯಂ ಕೊಟ್ಟಿದ್ದಾರೆ, CCM ಕೊಟ್ಟಿದ್ದಾರೆ. ಈಗ ನೋಡಿ, ಜಿಂಕ್ 2 ಫಾರ್ಮ್ ಕೊಟ್ಟಿದ್ದಾರೆ. ಜಿಂಕ್ 2 ಫಾರ್ಮ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಬರುತ್ತೆ ಅದು ಟೈಪು FCC ಮತ್ತೆ SCP ಬರುತ್ತೆ. ಓಕೆ, ನೆಕ್ಸ್ಟ್ CCM ಕ್ಲೋರೈಡ್ ಯಾವ್ದು ಬರುತ್ತೆ, ಸಿಂಪಲ್ ಕ್ಯೂಬಿಕ್ ಬರುತ್ತೆ. ಓಕೆ, ಮತ್ತೆ ಯಾವ್ದು ಕೊಟ್ಟಿದ್ದಾರೆ ಅವರು, ಕ್ಯಾಡ್ಮಿಯಂ ಐಡೈಡ್ ಕೊಟ್ಟಿದ್ದಾರೆ. ಓಕೆ, ಅದು ಯಾವ್ದು ಬರುತ್ತೆ, SCP ಬರುತ್ತೆ. ಓಕೆ, ಅಂದರೆ 3 ಕ್ಯಾಡ್ಮಿಯಂ ಐಡೈಡು, ಜಿಂಕ್ ಸಲ್ಫೈಡ್ 2 ಫಾರ್ಮು, FCC ಮತ್ತೆ SCP, ಇದು SCP ಬರುತ್ತೆ. ಇನ್ನೊಂದು ಯಾವ್ದು ಬಂತು, CCM ಕ್ಲೋರೈಡ್, ಇದು ಯಾವ ಫಾರ್ಮ್ ಬರುತ್ತೆ, ಸಿಂಪಲ್ ಕ್ಯೂಬಿಕಲ್ ಬರುತ್ತೆ. ಈಗ ನೋಡ್ರಿ, ಸಿಂಪಲ್ ಕ್ಯೂಬಿಕು ಯಾವುದು ಲ್ಯಾಟಿಸ್ ಟೈಪು, CCM ಕ್ಲೋರೈಡ್ದು ಸಿಂಪಲ್ ಕ್ಯೂಬಿಕ್ ಬರುತ್ತೆ. ಈ ಕ್ಯಾಡ್ಮಿಯಂ ಐಡೈಡು ಮತ್ತು ಜಿಂಕ್ ಸಲ್ಫೈಡು ಮತ್ತು ಇದು ಜಿಂಕ್ ಸಲ್ಫೈಡ್ 2 ಫಾರ್ಮ್ ಯಾವ್ದು ಬರುತ್ತೆ, FCC ಮತ್ತು ಇಲ್ಲಿ ನೋಡಿದ್ವಿ FCC ಮತ್ತು SCP ಬರುತ್ತೆ. ಇದು SCP ಬರುತ್ತೆ. ದೇರ್ಫೋರ್ ಈಗ ನೋಡಿದ್ವಿ FCC ಇದ್ರು ಮತ್ತು SCP ಇದ್ರು ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು, 74. ಓಕೆ, CCM ಕ್ಲೋರೈಡ್ ಎಷ್ಟು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಸಿಂಪಲ್ ಕ್ಯೂಬಿಕ್ ಬರೋದ್ರಿಂದ ಅದು ಅಪ್ರಾಕ್ಸಿಮೇಟ್ಲಿ 52 ಬರುತ್ತೆ. ದೇರ್ಫೋರ್ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರು, ದ ಕರೆಕ್ಟ್ ಆನ್ಸರ್ ಇಸ್ ಹಿಯರ್ CCM ಕ್ಲೋರೈಡ್. ಓಕೆ, ಅದರದ್ದು
ಪ್ಯಾಕಿಂಗ್ ಎಫಿಷಿಯನ್ಸಿ ಕಡಿಮೆ ಇರುತ್ತೆ, ದಟ್ ಈಸ್ ಲೀಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅದಕ್ಕೆ ನೀವು ಆ ಟೇಬಲ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ದೇರ್ಫೋರ್ ದ ಕರೆಕ್ಟ್ ಆಪ್ಷನ್ ಇಸ್ ಇಯರ್ ಎ ಬರುತ್ತೆ. ಯಾವುದು? CCm ಕ್ಲೋರೈಡ್. ಓಕೆ, ನೆಕ್ಸ್ಟ್ ಕ್ವಶನ್ ಮತ್ತೆ ಪ್ರಾಕ್ಟೀಸ್ ಕ್ವಶನ್ಸ್ ನೋಡೋಣ. ಈಗ ವಿಚ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಹ್ಯಾಸ್ ದಿ ಲೋಯೆಸ್ಟ್ ಕ್ಯಾಟೈನ್ ಕೋಆರ್ಡಿನೇಷನ್ ನಂಬರ್ ಅಂತ ಕೇಳಿದ್ದಾರೆ. 4 ಕಾಂಪೌಂಡ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಕಾಂಪೌಂಡ್ ಕೋಆರ್ಡಿನೇಷನ್ ನಂಬರ್ ಕ್ಯಾಟೈನ್ದು ಕಡಿಮೆ ಅಂತ ಕೇಳಿದ್ದಾರೆ. ಈಗ NaCl, CCm ಕ್ಲೋರೈಡ್, ಜಿಂಕ್ ಸಲ್ಫೈಡ್, ಕ್ಯಾಲ್ಸಿಯಂ ಕ್ಲೋರೈಡ್. ಇದು ನೋಡೋಣ. ಈಗ NaCl ಅಂದ್ರೆ ಎಷ್ಟು ಬರುತ್ತೆ? 6:6 ಬರುತ್ತೆ. ಓಕೆ, CCm ಕ್ಲೋರೈಡ್ ಅಂದ್ರೆ 8:8 ಬರುತ್ತೆ. ಈಗ ನೋಡಿ, ಜಿಂಕ್ ಸಲ್ಫೈಡ್ ಅಂದ್ರೆ ಈಗ ನೋಡಿ, ಜಿಂಕ್ ಸಲ್ಫೈಡ್ ಅಂದ್ರೆ ನಿಮ್ಗೆ ಬರ್ತೀವಿ 4:4 ಬರುತ್ತೆ. ಓಕೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ 8:4 ಬರುತ್ತೆ. ಇಲ್ಲಿ ಕ್ಯಾಟೈನ್ ಕೇಳಿದರೆ, ಓಕೆ, ಕ್ಯಾಟೈನ್ ಕೇಳೋದ್ರಿಂದ ಯಾವ್ದ್ರದ್ದು ನಿಮಗೆ ಲೋಯೆಸ್ಟ್ ಬರುತ್ತೆ? ಜಿಂಕ್ ಸಲ್ಫೈಡ್ ಬರುತ್ತೆ, ಬಿಕಾಸ್ ಅಲ್ಲಿ 4 ಬರುತ್ತೆ. therefore ಕರೆಕ್ಟ್ ಆಪ್ಷನ್ ಇಸ್ ಹಿಯರ್ ಸಿ ಬರುತ್ತೆ. ಕರೆಕ್ಟ್ ಆಪ್ಷನ್ ಇಸ್ ಹಿಯರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟ್ರಕ್ಚರ್ ಕಂಟೈನ್ಸ್ HCF arrangement of anions? HCF arrangement of anions ಅಂತ ಕೇಳಿದರೆ NaCl, ಜಿಂಕ್ ಸಲ್ಫೈಡ್, ಓಟೈಸ್ ಫಾರ್ಮ್ ಇನ್ನೊಂದು, ಮತ್ತೆ CCm ಕ್ಲೋರೈಡ್ ಕೇಳಿದ್ದಾರೆ. ಓಕೆ, ಯಾವ್ದು ಸ್ಟ್ರಕ್ಚರ್ದು HCP ಬರುತ್ತೆ ಅಂತಂದ್ರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಟೇಬಲ್. ಓಕೆ, ಜಿಂಕ್ ಸಲ್ಫೈಡ್ ಓಟೈಸ್ ಫಾರ್ಮ್ ಇದ್ರೆ ಲ್ಯಾಟಿಸ್ ಟೈಪ್ ಏನಾಗುತ್ತೆ? HCP ಬರುತ್ತೆ. therefore ಬ್ಲೆಂಡ್ ಟೈಪ್ ಇದ್ರೆ FCC ಬರುತ್ತೆ, ಓಟೈಸ್ ಇದ್ರೆ HCP ಬರುತ್ತೆ. therefore ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಓಟೈಸ್ ಫಾರ್ಮ್. ಓಕೆ, ಇದು HCP ಬರುತ್ತೆ ಅರೇಂಜ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದರೆ NaCl, CCm ಕ್ಲೋರೈಡ್, ಜಿಂಕ್ ಸಲ್ಫೈಡ್ ಬ್ಲೆಂಡ್ ಫಾರ್ಮ್, ಕ್ಯಾಡ್ಮಿಯಂ ರೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಕೊಟ್ಟಿದ್ದಾರೆ. ಇದನ್ನ ನಾವು ಮ್ಯಾಚ್ ಮಾಡಬೇಕು. 8:8, 6:6, 4:4, 6:3 ಕೊಟ್ಟಿದ್ದಾರೆ. NaCl ನಮಗೆ ಗೊತ್ತು ಎಷ್ಟು? NaCl ಅಂದರೆ 6:6, CCm ಕ್ಲೋರೈಡ್ 8:8, ಜಿಂಕ್ ಸಲ್ಫೈಡ್, ಓಕೆ, ಜಿಂಕ್ ಸಲ್ಫೈಡ್ ಏನು ಬರುತ್ತೆ? 4:4 ಬರುತ್ತೆ. ಮತ್ತು ಇಲ್ಲಿ ಕ್ಯಾಡ್ಮಿಯಂ ರೇಟ್ ಅಂದರೆ 6:3. therefore P ಅಂದರೆ 2 ಬರುತ್ತೆ, Q ಅಂದರೆ 1 ಬರುತ್ತೆ, R ಅಂದರೆ 3, S ಅಂದರೆ 4. ಇದು ಆನ್ಸರ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.